ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಕೋರಲ್ ಅಡ್ವಾನ್ಸ್ಡ್ ಫರ್ಟಿಲಿಟಿ, ನ್ಯೂ ಬೆಲ್ ರೋಡ್, ಬ್ಯಾಂಗ್ಳೂರು. ಈ ದಿನ ಕೋರಲ್ ಅಡ್ವಾನ್ಸ್ಡ್ ಫರ್ಟಿಲಿಟಿಯ ಪ್ರಮುಖ ಅಂಶಗಳ ಬಗ್ಗೆ ಹೇಳಲು ಇಷ್ಟಪಡಿಸ್ತೇನೆ. ಕೋರಲ್ ಅಡ್ವಾನ್ಸ್ ಫರ್ಟಿಲಿಟಿ ಅಂದರೆ ಅದರಲ್ಲಿ ನಮ್ಮಲ್ಲಿ ಪ್ರಮುಖವಾಗಿ ನಮ್ಮ IVF ಲ್ಯಾಬ್ ಅಂತ ಏನು ಹೇಳ್ತೀವಿ, IVF ಲ್ಯಾಬ್ನಲ್ಲಿ ಒಂದು ಅಂಡಾಣುವನ್ನು ಹಾಗೂ ವೀರ್ಯಾಣುವನ್ನು ಜೊತೆಗೂಡಿಸಿ ಅದನ್ನು 3 ರಿಂದ 5 ದಿನ ಬೆಳೆಸಿ ಅದನ್ನು ಸ್ತ್ರೀಯ ಯೂಟ್ರಸ್ ಒಳಗೆ ಹಾಕುವಂಥ ಪ್ರೋಸೆಸ್ ಏನು ಹೇಳ್ತೀವಿ, ಅದು ಎಂಬ್ರಿಯೋ ಟ್ರಾನ್ಸ್ಫರ್. ಇದು ಒಂದು IVF ಸೈಕಲನ್ನು ಹೇಗೆ ಮಾಡ್ತೀವಿ, ಎಲ್ಲಿ ಎಂಥ ಗುಣಮಟ್ಟದ್ದು ಕ್ವಾಲಿಟಿ, ಅದರ ಬಗ್ಗೆ ಮಾತಾಡೋಣ ಅಂತ. ಯಾಕೆಂದರೆ ಭಾಳ ಜನ ಕೋರಲಲ್ಲಿ ಏನು ಸ್ಪೆಷಲ್ ಅಂತ ಕೇಳುವಂಥವ್ರು ಇದ್ದಾರೆ. ಸೊ ಕೋರಲ್ ಅಡ್ವಾನ್ಸ್ ಫರ್ಟಿಲಿಟಿಯಲ್ಲಿರುವಂಥ ಎಂಬ್ರಿಯಾಲಜಿ ಲ್ಯಾಬ್ ಬಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ದು. ಬೇರೆ ಎಲ್ಲ ಲ್ಯಾಬ್ಗಳಿಗಿಂತನೂ ನಮ್ಮಲ್ಲಿ ಅತಿ ಹೆಚ್ಚು ಗುಣಮಟ್ಟದ ಒಂದು ಎಕ್ವಿಪ್ಮೆಂಟ್ಸ್ ಆಗಲಿ ಅಥವಾ ಅದನ್ನು ಕ್ವಾಲಿಟಿ ಮೇಂಟೆನೆನ್ಸ್ ಆಗಲಿ ಅಥವಾ ನಮ್ಮ ಟೀಮ್ ಆಗಲಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ನನಗೆ ಇನ್ನೂ ಒಂದು ಏನಂದರೆ, ಇಲ್ಲಿ ಏನು ಇನ್ನೂ ಸ್ಪೆಷಲ್ ಅಂದರೆ, ನಾವು ಪ್ರತಿಯೊಬ್ಬರಿಗೂ ಅವರಿಗೆ ಅಫೋರ್ಡೆಬಲ್ ಟ್ರೀಟ್ಮೆಂಟ್ ಅಂತೀವಿ. ಎಲ್ಲ ಕ್ಲಾಸ್ ಆಫ್ ಪೀಪಲ್ ಅಫೋರ್ಡ್ ಮಾಡೋಕ್ಕೆ ಆಗುವಂಥ IVF ಟ್ರೀಟ್ಮೆಂಟನ್ನು ಕೊಡ್ತೇವೆ. ಯಾಕೆಂದರೆ ನಾವು ಪ್ರತಿಯೊಬ್ಬರಿಗೂ ಅವರಿಗೆ ಎಷ್ಟು ಬೇಕು ಇಂಜೆಕ್ಷನ್ ಡೋಸ್ ಆಗಲಿ, ಮಾತ್ರೆ ಆಗಲಿ, ಅನವಶ್ಯಕವಾಗಿ ನಾವು ಯಾವುದನ್ನು ಕೊಡೋದಿಲ್ಲ. ಟೈಲರ್ ಮೇಡ್ ಇಂಡಿವಿಜುವಲೈಸ್ ಥೆರಪಿ ಅಂತ ಹೇಳ್ತೀವಿ, ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಆ ಥರ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರಿಗೆ ಕಾಸ್ಟ್ ಕಡಿಮೆ ಆಗುತ್ತೆ, ಅವ್ರಿಗೆ ಕಾಂಪ್ಲಿಕೇಶನ್ಸ್ ಕಡಿಮೆ ಇರುತ್ತೆ, ಸಕ್ಸಸ್ ರೇಟ್ ಅತಿ ಹೆಚ್ಚಿರುತ್ತೆ, ಕ್ವಾಲಿಟಿಯಲ್ಲಿ ಯಾವ ಕಾಂಪ್ರಮೈಸು ಇಲ್ಲ. ಅಫೋರ್ಡೆಬಿಲಿಟಿ ಅಂತ ಬಂದರೆ ಅಥವಾ ಕೈಗೆಟುಕುತ್ತಾ ಅಂದರೆ ಎಲ್ಲ ವರ್ಗದವ್ರಿಗೂ, ಎಲ್ಲ ಕ್ಲಾಸ್ ಆಫ್ ಪೀಪಲ್ಗೂ ಇದು 100% ಅವ್ರಿಗೆ ಅಫೋರ್ಡ್ ಮಾಡೋಕ್ಕೆ ಆಗುತ್ತೆ. ಸೊ ಕೋರಲ್ ಅಂತಂದರೆ ಇಟ್ ಈಸ್ ಕ್ವಾಲಿಟಿ, ಅಫೋರ್ಡೆಬಿಲಿಟಿ, ಟೈಲರ್ ಮೇಡ್ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಆ್ಯಂಡ್ ಹೈ ಸಕ್ಸಸ್ ರೇಟ್ಸ್. ಥ್ಯಾಂಕ್ ಯು.